ದಟ್ಸ್ ವೆರಿ ನೈಸ್ ಆಫ್ ಯು. ಥ್ಯಾಂಕ್ ಯು ಪ್ರತಾಪ್, ಥ್ಯಾಂಕ್ಸ್. ಓಕೆ ಓಕೆ, ಹಾಂ, ಥ್ಯಾಂಕ್ ಯು. ಮಾವನ್ ಸೆಕ್ಯೂರಿಟಿಗೆ ಒಬ್ಬರು ಪೊಲೀಸವ್ರನ್ನ ಕಳಿಸಿದ್ದಾರೆ. ಭಯಪಡೋದೇನೂ ಇಲ್ಲ. ಥ್ಯಾಂಕ್ ಯು ಅಭಿ. ಶ್ರಾವಣಿ, ನಾನೊಂದು ಕೇಳಲ್ಲ? ಹಾಂ, ಕೇಳು ಅಭಿ. ಮಾವಂಗೆ ಸೆಕ್ಯೂರಿಟಿ ಬೇಕಾಗುತ್ತೆ ಅಂತ ಹೇಳಿದ್ಯಲ್ಲ, ಅಷ್ಟೊಂದು ಸೀರಿಯಸ್ ವಿಷಯ ಏನಿತ್ತು? ಯಾಕೆ ಸುಮ್ಮನಾದೆ? ಮಾತಾಡು. ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಯಾರೋ ಫೋರ್ಸ್ ಮಾಡಿ ಇದನ್ನ ಮಾಡಿಸಿದ್ದು. ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮೇಡಮ್. ಅವ್ರ ಹೆಸರು, ಫೋನ್ ನಂಬರ್ ಏನು ಹೇಳಿಲ್ಲ. ಅದು ಅವ್ರನ್ನ ಯಾರೋ ಕೊಲ್ಲಕ್ಕೆ ಟ್ರೈ ಮಾಡಿದ್ರಲ್ಲ, ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಹೇಳಿದೆ. ಅವ್ರ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದವರು ಹಾಸ್ಪಿಟ್ಲಿಗೂ ಬಂದು ಅಟೆಂಪ್ಟ್ ಮಾಡ್ತಾರೆ ಅಂತ ಭಯನಾ? ಅಥವಾ ಬೇರೆ ಏನಾದರೂ ಇದೆಯಾ? ಅಷ್ಟೇ ಅಭಿ. ಪ್ರತಾಪ್ ನಿನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಯಾಕಂತೆ? ಗೊತ್ತಿಲ್ಲ, ನಿನ್ನ ಹತ್ರ ಏನೋ ಡಿಸ್ಕಸ್ ಮಾಡಬೇಕಂತೆ. ಅದಕ್ಕೆ ನಾಳೆ ಮನೆಗೆ ಬರೋಕ್ಕೆ ಹೇಳಿದ್ದೀನಿ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದು ಏನೂ ಇಲ್ಲ ಅಭಿ. ಡೋಂಟ್ ವರಿ, ನಿನ್ನ ದೊಡ್ಡಪ್ಪಂಗೆ ಏನೂ ಆಗಲ್ಲ. ನಿನ್ನ ದೊಡ್ಡಪ್ಪ ಇಷ್ಟು ದಿನ ಎಲ್ಲಿದ್ರು ಏನು ಅಂತ ನಿಂಗೇನಾದರೂ ಐಡಿಯಾ ಇದೆಯಾ? ಇಲ್ಲ ಅಭಿ, ಗೊತ್ತಿಲ್ಲ. ಮದುವೆ ಆದ ಹೊಸ್ತರಲ್ಲಿ ಮಾವ ಯಾವಾಗಲೂ ಮನೆಗೆ ಬರ್ತಿದ್ರಲ್ವಾ? ಹಾಂ. ಆಗ ನನ್ನ ಜೊತೆನೂ ಮಾತಾಡಿದರು. ಏನು? ನನಗೇನೋ ತೊಂದರೆ ಆಗುತ್ತೆ ಅಂತ ಹೇಳಿದರು. ಇವರೇನೇನೋ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಏನು ಹೇಳ್ತಾ ಇದ್ರು ನಮ್ಮ ದೊಡ್ಡಪ್ಪ? ಅಭಿ, ಒಂದು ಮಾತನ್ನು ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊ. ನೀನು ಸುತ್ತಮುತ್ತನೇ ಅಪಾಯ. ಮುಗಿದೇ ಇರೋ ಒಂದು ಕೆಲಸ ಬಾಕಿ ಇದೆ. ಇವತ್ತು ನಾಳೆ ನಾಡಿದ್ದು ನೀನು ಶ್ರಾವಣಿ ಒಂದಾಗಿ ಆಗಿರಿ. ನಿನಗೆ ತೊಂದರೆ ಆಗುತ್ತಾ? ಯಾರು ತೊಂದರೆ ಮಾಡ್ತಾರಂತೆ? ಅದು ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಒಂದೂ ಗೊತ್ತಾಗಲಿಲ್ಲ. ಎಲ್ಲ ಅಬ್ರಪ್ಟ್ ಆಗಿತ್ತು. ನಾನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರ ಅಂತ ಕೇಳಿದ್ದಕ್ಕೆ ಅದೇ ವಿಷಯನ ಮತ್ತೆ ರಿಪೀಟ್ ಮಾಡ್ತಾಯಿದ್ರು. He was not making any sense. ಶ್ರಾವಣಿ ಅಕ್ಕ ಸರಿಯಾದ ಸಮಯಕ್ಕೆ ಅಲರ್ಟ್ ಆಗಿಲ್ಲ ಅಂದಿದ್ರೆ ಮಾವನ್ ಬದುಸ್ಕೊಳಕ್ಕಾಗ್ತಾ ಇರಲಿಲ್ಲ. ಅವ್ರನ್ನ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಡ್ತಾ ಇತ್ತು. ನಾವು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಹೋದ್ವಿ. ಆ ನರ್ಸ್ ಸಿಕ್ಬಿದ್ಲು. ಆದರೆ ಅವಳಿಗೆ ಯಾರು ಮೀಟ್ ಮಾಡ್ಕೊಂಡು ಹೋದ್ರು ಅನ್ನೋದೇ ಗೊತ್ತಿಲ್ಲ. ಕೇಳಿದ್ಕೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಹೇಳಿದ್ಲು. ಅಂದರೆ ಮಾವನ್ ಕಿಡ್ನಾಪ್ ಮಾಡಿದವ್ರೆ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮಾವನ್ನ ಸಾಯಿಸೋದ್ರ ಹಿಂದೆ ಏನೋ ವಿಷಯ ಇದೆ ಅಂತ ಅನ್ನಿಸ್ತಾ ಇದೆ. ಮಾವ ಬದುಕಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ ಆಗಿದ್ರೆ ಮಾವಂಗೇನೋ ಸತ್ಯ ಗೊತ್ತಿದೆ ಅಂತ ಅಲ್ವಾ? ಅದು ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಒಂದು ಹಿಂಟ್ ಕೂಡ ಕೊಡ್ಲಿಲ್ವಾ ಪವಿತ್ರ? ಇಲ್ಲ ಆದ್ಯಾ, ನಾವು ತುಂಬ ಕೇಳಿಬಿಟ್ವಿ. ಆದರೆ ಅವಳಿಗೆ ಯಾರಂತಾನೆ ಗೊತ್ತಿಲ್ಲ. ಅದರಲ್ಲೂ ಅವಳು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದಂತೆ. ಫೋಟೋಸ್ ಎಲ್ಲ ತೋರಿಸಿದ್ವಿ. ಹಾಗೆ ನಾನು ಸಂಯುಕ್ತ ಆಂಟಿ ಫೋಟೋನು ತೋರಿಸಿ ಅಂತ ಹೇಳಿದೆ. ಆದರೆ ಶ್ರಾವಣಿ ಅಕ್ಕ ತೋರಿಸಲೇ ಇಲ್ಲ. ಅಲ್ಲ, ಅವ್ರ ಮೇಲೆ ಅನುಮಾನ ಇದೆ ಅಂತ ಅಲ್ಲ, ಅವ್ರ ಫೋಟೋನು ತೋರಿಸಿದ್ರೆ ಏನಾದರೂ ವಿಷಯ ಸಿಕ್ತಿತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಿನ್ಗನ್ಸುತ್ತಾ ಆದ್ಯಾ ಅವ್ರ ಫೋಟೋ ತೋರಿಸ್ಬೇಕಾಗಿತ್ತು ಅಂತ? ಯಾಕಾದ್ಯಾ ಏನು ಹೇಳ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದೆಯಾ? ಅದು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ ಅಕ್ಕ. ಏನು ನೋಡ್ತಾ ಇದೆ? ಇದು ಎಲ್ಲದರಿಂದ ಅಣ್ಣ ಅದಕ್ಕೆ ಲೈಫಿಗೆ ತುಂಬ ಸಮಸ್ಯೆ ಆಗ್ಬೋದು ಅನ್ನಿಸ್ತಿದೆ. ಪಾಪ ನನ್ನ ಅದಕ್ಕೆ ಎಲ್ಲ ಭಾರನೂ ಅವರೊಬ್ಬರೇ ಹೊತ್ಕೊಂಡಿದ್ದಾರೆ. ನನ್ನ ಭಾರನೂ ಅವರೇ ಹೊತ್ಕೊಂಡಿದ್ದಾರೆ. ಇದ್ರ ಬಗ್ಗೆನೇ ಯೋಚನೆ ಆಗ್ತಿದೆ ಅಕ್ಕ.
ಇದೆಲ್ಲದನ್ನು ಬಿಟ್ಟು ಮಾವನ ಹುಷಾರು ಮಾಡಿಕೊಂಡು ಫಸ್ಟು ಮನೆ ಕರ್ಕೊಂಬರಕ್ಕೆ ಹೇಳೋಣ ಅಕ್ಕ. ಹಾಗೆ ಅತ್ತಿಗೆಗೆ ಅಣ್ಣನ ಬಗ್ಗೆ ಗಮನ ವಹಿಸೋಕ್ಕೆ ಹೇಳಿ. ಅವ್ರು ಯಾಕೆ ಹಾಗೆಲ್ಲ ಮಾತಾಡ್ತಿದ್ರು ಅಂತ ನಂಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ನನಗೆ ನಿನ್ನ ದೊಡ್ಡಪ್ಪ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಿರಿಯರವರು ಎಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ದಾರೆ, ಆದರೂ ಯಾಕೆ ಅಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಅಂತ ನಂಗೆ ಅರ್ಥನೇ ಆಗಲಿಲ್ಲ. ನನಗಿಂತ ನಿನ್ನ ಫ್ಯಾಮಿಲಿಯವ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಜೊತೆ ಏನಾದರೂ ಹೇಳಿದ್ರ ಶ್ರಾವಣಿ? ನೀನು ಹೆಜ್ಜೆ ಇಟ್ಟಿರೋ ಮನೇಲಿ ಯಾರೊಬ್ರು ನಂಬೇಡ. ನಾನು ಹೇಳಿದ್ರು ನೀನು ನಂಬೋದಿಲ್ಲ ಅಭಿ. ಶ್ರಾವಣಿ, ಹಾಂ ಅಭಿ. ನಿನಗೇನಾದರೂ ಹೇಳಿದ್ರಾ? ಇಲ್ಲ ಅಭಿ. ಓಕೆ, ನಾಳೆ ಪ್ರತಾಪ್ ಹತ್ರ ಮಾತಾಡು, ನಿಂಗೆ ಇನ್ನೂ ಕ್ಲಾರಿಟಿ ಸಿಗ್ಬೋದು. ದೊಡ್ಡಪ್ಪ ನಿನ್ನ ಹತ್ರ ಹೇಳಿರೋ ವಿಚಾರನ ಪ್ರತಾಪ್ ಹತ್ರ ಹೇಳ್ಬೋದಲ್ವಾ? ಬೇಡ. ಯಾಕೆ? ಅವ್ರು ಹೇಳಿದ ವಿಷಯ ನನಗೆ ಅರ್ಥ ಆಗಲಿಲ್ಲ, ಇನ್ನು ಪ್ರತಾಪಿಗೆ ಹೇಗೆ ಅರ್ಥ ಆಗುತ್ತೆ? ಸುಮ್ಮನೆ ಮನೆಯವ್ರ ಜೊತೆ ಎಲ್ಲ ಎನ್ಕ್ವೈರಿ ಮಾಡೋದು ಬೇಡ, ಅದು ನನಗಿಷ್ಟ ಆಗಲ್ಲ. ಅಭಿ, ಒಂದು ನಿಮಿಷ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಭಿ. ದಾಟ್ಸ್ ಓಕೆ. ಸಾರಿ ಅಭಿ, ಆದ್ಯನ ಅಮ್ಮಯ್ಯ ಲವ್ ಮಾಡ್ತಿದ್ದ ಅಂತ. ನನಗೆ ಇರಿಟೇಟ್ ಮಾಡ್ಬೇಕಂತಾನೆ ಈ ವಿಷಯ ತೆಗಿತಾ ಇದೆಯಾ? ನನಗೆ ಯಾವ ವಿಷಯ ಇಷ್ಟ ಇಲ್ಲ ಅದನ್ನೇ ತೆಗಿತ್ಯಾ? ಅಲ್ಲ ಅಭಿ, ವಿಷಯನ ಕ್ಲಾರಿಫೈ ಮಾಡೋಣ ಅಂತ. ಏನು ಬೇಕಾಗಿಲ್ಲ ಶ್ರಾವಣಿ, ನಿನ್ನ ಕ್ಲಾರಿಟಿ, ನಿನ್ನ ಕಾರಣ ಯಾವುದು ಬೇಕಾಗಿಲ್ಲ. ಎಲ್ಲದಕ್ಕೂ ನಂಗೆ ಉತ್ತರ ಸಿಕ್ಕಾಗಿದೆ. ನಾನು ನಿನ್ನ ಜೊತೆ ಸಲ್ಗೆಯಿಂದ ಇದ್ದೀನಿ ಅಂತ ಎಲ್ಲದನ್ನೂ ಮರ್ತಿದ್ದೀನಿ ಅಂದ್ಕೋಬೇಡ. ನಿನ್ನ ಮೇಲೆ ಆಗ ಎಷ್ಟು ಕೋಪ ಆಯಿತು, ಈಗಲೂ ಅಷ್ಟೇ ಇದೆ, ಕಮ್ಮಿನೂ ಆಗಲ್ಲ. ನಿನ್ನ ದೊಡ್ಡಪ್ಪ ಈ ಸ್ಥಿತಿಲಿ ಇರಬೇಕಾದ್ರೆ ನಿನ್ನ ಮೇಲೆ ಹಠ ಸಾಧಿಸೋದು, ನಿನ್ನ ಮೇಲೆ ಕೋಪ ತೋರಿಸೋದು ಚೆನ್ನಾಗಿರಲ್ಲ ಅಂತ ನಿನಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ. ಅಂದ ಮಾತ್ರಕ್ಕೆ ನೀನು ಏನು ಬೇಕಾದರೂ ಹೇಳ್ಬೋದು, ನಾನು ಅದನ್ನೆಲ್ಲ ಕೇಳಿಸ್ಕೊತೀನಿ ಅಂತ ತಿಳ್ಕೊಬೇಡ. ನನ್ನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋಬೇಡ. ನಿನ್ನ ದೊಡ್ಡಪ್ಪ ಹಾಸ್ಪಿಟಲಲ್ಲಿದ್ದರು, ನಾನು ನಗ್ನಗ್ತಾ ನಿನ್ನ ಜೊತೆ, ನಿನ್ನ ಫ್ಯಾಮಿಲಿಯವ್ರ ಜೊತೆ, ಎಲ್ಲರ ಜೊತೆ ಮಾತಾಡ್ತೀನಿ. ಯಾಕೆ ಹೇಳು? ನೋವಲ್ಲಿರೋರಿಗೆ ಸಮಾಧಾನ ಮಾಡೋದು ನಂದು ಹುಟ್ಟುಗುಣ. ಆ ಕ್ಷಣಕ್ಕೆ ನನ್ನ ಕೋಪ, ದ್ವೇಷ ಎಲ್ಲರನ್ನೂ ಮರ್ತ್ಬಿಡ್ತೀನಿ. ಆದರೆ ಆಗಿರೋ ನೋವು ಇದನ್ನೇ ಇಟ್ಕೊಂಡು ನಾನು ಒಳ್ಳೆಯವಳು, ನಂದೇನು ತಪ್ಪಿಲ್ಲ ಅಂತ ಹೇಳಿದ ತಕ್ಷಣ ನಾನು ಶ್ರಮಿಸ್ತೀನಿ ಅನ್ಕೋಬೇಡ. ಸರಿ, ಈಗ ಲೇಟ್ ಆಗಿದೆ, ಹೋಗಿ ಮಲ್ಕೋ. ಏನಮ್ಮ ಇದು? ಬೆಳಗ್ಗೆಯಿಂದ 2ನೇ ಸಾರಿ ಕಾಫಿ ಕುಡಿತಾ ಇದೆಯಾ? ಏನಾಯ್ತು? ತಲೆ ಏನಾದರೂ ನೋಯ್ತಾ ಇದೆಯಾ? ಹೌದು ಬಾವಾ, ರಾತ್ರಿ ತಲೆ ಸಿಡಿತಾ ಇತ್ತು, ಇವಾಗ ಬರೀ ನೋವ್ತಾ ಇದೆ ಅಷ್ಟೇ. ಒಂದು ಮಾತ್ರೆ ಹಾಕ್ಕೊಂಡಿದ್ರೆ ಸರಿ ಹೋಗಿರೋದೇನಪ್ಪ. ಮಾತ್ರೆಗೆಲ್ಲ ಹೋಗೋ ತಲೆನೋವಲ್ಲ ಭಾವ ಇದು, ಬಿಡಿ, ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಗೋದು ಬೇಡ ಬಿಡು. ಆದರೆ ವಿಷಯ ಕೇಳಿ ತುಂಬ ಬೇಜಾರಾಯ್ತು. ಏನ್ ವಿಷಯ? ಅದೇ ನಮ್ಮ ಪ್ರಭಾಕರ್ ವಿಷಯ. ಎಷ್ಟು ಕೂಲಾಗಿ ಬೇಜಾರಾಯ್ತು ಅಂತ ಹೇಳ್ತಾ ಇದ್ದೀರಾ ಬಾವ? ಏನೇನ್ ನಡೆದ್ರು ಅದಕ್ಕೆ ನಿಮಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇರ್ತೀರಾ ಅಲ್ವಾ? ಇನ್ನೇನು ಮಾಡುವಂತೀಯ? ದಿನ ಸಾಯೋ ಅವ್ರಿಗೆ ಹತ್ಕೊಂಡು ಕೂತ್ಕೋ ಅಂತೀಯಾ? ನಿಮ್ಮಷ್ಟು ಈಸಿಯಾಗಿ ಲೈಫ್ನ ತಗೊಳ್ಳೋ ಬುದ್ಧಿ ನನಗೆ ಬಂದಿಲ್ಲ ಬಿಡಿ. ನೀನು ಯಾವಾಗಲೂ ನಿಮ್ಮ ಅಕ್ಕನ ಜೊತೆ ಇದ್ರೆ ನನ್ನ ಬುದ್ಧಿ ನಿನಗೆಲ್ಲಿ ಬರುತ್ತೆ? ಸಾಕು ಮಾಡಿ, ನಿಮ್ಮನ್ನ ನೀವೇ ಹೊಗಳ್ಕೋಬೇಡಿ. ಯಾರು ತಟ್ಟಲಿಲ್ಲ ಅಂದರೆ ನಾವೇ ತಟ್ಕೋಬೇಕಮ್ಮ. ಅದು ಬೆನ್ನನ್ನ ಏನಾಯ್ತು? ಯಾವುದಾದ್ರೂ ಹುಚ್ಚನಾಗಿ ಅಡ್ಸ್ಕೊಂಬಂತ ಹೆಂಗೆ ಇಷ್ಟೊಂದು ಸುಸ್ತಾಗಿದೆಯಾ? ಹುಚ್ಚನಾಗಿ ಅಲ್ಲ ಡ್ಯಾಡ್, ನಾನೇ ಹುಚ್ಚುನ್ ಥರ ಓಡ್ತಾ ಇದ್ದೀನಿ. ಎಲ್ಲಿ ಅಂತ ಕೇಳಿ? ಎಲ್ಲಿ? ಥ್ರೆಡ್ಮಿಲ್ ಮೇಲೆ, ಐ ಮೀನ್ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದೀನಿ. ನನ್ನ ಬಾಡಿ ನೋಡ್ತೀರಾ ನೀವಿಬ್ರು? ಹಾ, ನೋಡ್ತೀರಾ? ವೆಯ್ಟ್ 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 ವೆಯ್ಟ್. ಲ
ನೋಡಿ ಇಲ್ಲಿ ನೋಡಿ ಮೊಟ್ಟೆ ನೋಡ್ತೀರಾ? ನೋಡಿಲ್ಲ ಅಲ್ಲ, ನೋಡಿಲಿ ಮೊಟ್ಟೆ ಮೊಟ್ಟೆ, ಇಲ್ಲಿ ಮೊಟ್ಟೆ. ಡ್ಯಾಡ್ ಹೆಂಗೆ ಹೆಂಗೆ? ಏಯ್ ಹುಷಾರ ಕಣು, ಜಾಸ್ತಿ ಪ್ರೆಸ್ ಮಾಡಬೇಡ. ಮಾಂಸ ಕಂಡ ಎಲ್ಲ ಕೆಳಗಡೆ ಬಿದ್ದಿದ್ದಿತ್ತು. ಹೇ ವಿಕ್ಕಿ, ಇಲ್ಲಿ ಬಂದು ನಿನ್ನ ಬಾಡಿ ಶೋ ಮಾಡ್ತಾ ಇದೆಯಾ? ಹಾಂ, ಏನೋ ಅವತಾರ ನಿಂದು? ಡೈಲಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಚಿಕ್ಕಿ, ನೋಡಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಇದಕ್ಕಿದ್ದಂಗೆ ಜಿಮ್ಮು? ಫಿಟ್ ಆಗಿರ್ಬೇಕು ಡ್ಯಾಡ್, ಹ್ಯಾಂಡ್ಸಮ್ ಆಗಿ ಕಾಣ್ಬೇಕು, ಅದಕ್ಕೆ. ಒಪ್ಪದೆ ಕಣ ಮಗನೇ ನಿನ್ನ. ಒಂದು ಹುಡುಗಿ ಕೈ ಕೊಡ್ತಾ ಇದ್ದಾಗೆ ರಪ್ ಅಂತ ಡಿಪ್ರೆಷನಿಂದ ಹೊರಗಡೆ ಬಂದು ರಿಕವರಿ ಆಗೋದಿದೆ ನೋಡು, ಸಾಮಾನ್ಯ ವಿಷಯ ಅಲ್ಲ ಇದು. ಐ ಆಮ್ ಹ್ಯಾಪಿ ಫಾರ್ ಯು ವಿಕ್ಕಿ. ಹಾಗಾದ್ರೆ ಬೇಗ ಬೇರೆ ಹುಡುಗಿ ನೋಡೋ ಪ್ಲಾನ್ ಮಾಡಬೇಕು ಅನ್ನ. ಇಲ್ಲ 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 ಡ್ಯಾಡ್, ನೀವು ಮಿಸ್ಟೇಕ್ ಮಾಡ್ಕೋಬೇಡಿ. ನಾ ಇದನ್ನೆಲ್ಲ ಮಾಡ್ತಿರೋದು ಬೇರೆ ಹುಡುಗಿಗೋಸ್ಕರ ಅಲ್ಲ. ಮತ್ತೆ ಅದು ಅದು ಆದಿಂಗೋಸ್ಕರ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಬಾ, ಯಾವ ವಿಷಯಕ್ಕೆ ಎನ್ಕರೇಜ್ ಮಾಡ್ತಿದ್ದೀರಾ ನೀವು ಅಂತ ಗೊತ್ತಿದೆಯಾ ನಿಮಗೆ? ಈಗ ಏನಾಗುತ್ತೆ ಚಿಕ್ಕಿ, ಆದ್ಯ ನನ್ನವಳು, ಅವಳನ್ನ ನನ್ನ ಕಡೆ ಅಟ್ರಾಕ್ಟ್ ಮಾಡಬೇಕು ಅಷ್ಟೇ. ಏಯ್, ಗೂಬೆ ಥರ ಆಡ್ಬೇಡ, ಬಾಯಿ ಮುಚ್ಕೊಂಡು ಅವಳನ್ನ ಮರ್ತು ಬಿಡು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ನೋ 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 ನೋ, ಆದಿನ್ ಮರೆಯದ? ಸಾಧ್ಯನೇ ಇಲ್ಲ, ನಾನು ಮರೆಯಲ್ಲ. ಮುಂದೆ ಅವಳನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದೀನಿ ಗೊತ್ತಾ?